ಈ ನಡುವೆ ಆರೋಪಿ ರಿಯಾಜ್ಗೆ ಪೊಲೀಸರು ಫುಲ್ ಡ್ರಿಲ್ ಮಾಡಿದ್ದಾರೆ. ನೀನು ಯಾರು, ಯಾಕೆ ಬಂದೆ, ಗನ್ ಎಲ್ಲಿತ್ತು, ಏನ್ ಕತೆ. ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಆತ ಮಾತನಾಡಿದ್ದಾರೆ. ಆರೋಪಿ ರಿಯಾಜ್ಗೆ ಪೊಲೀಸರ ಫುಲ್ ಡ್ರಿಲ್ ಇದು. ತಡರಾತ್ರಿಯ ಒಳಗೂ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಸಿದ್ದಾಪುರ ಪೊಲೀಸರು. ಪೊಲೀಸರ ಮುಂದೆ ರಿಯಾಜ್ ಅಹಮದ್ ಹಾಗಾದ್ರೆ ಏನು ಹೇಳಿದ್ರು, ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಇದೆ. ಏನು ಸ್ಟೇಟ್ಮೆಂಟ್ ಆತ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ಆತ ಹೇಳಿದಂತೆ ಪೊಲೀಸರ ಮುಂದೆ, ನಮ್ಮ ದೇವರಾಜ್ ಸಾಹೇಬ್ರು ಮೇಲ್ ಬಾ ಅಂತ ನನ್ನನ್ನು ಕರೆದ್ರು. ದೇವರಾಜ್ ಅವರೇ ಹೇಳಿದ್ರು ನನಗೆ 18 ವರ್ಷದಿಂದ ಆತ ಪರಿಚಯ ಅಂತ. ಹಾಗಾಗಿ ಅವ್ರು ಕರೆದ್ರು, ನಾನು ಮೇಲ್ಗಡೆ ಹೋದೆ, CM ಸಾಹೇಬ್ರಿಗೆ ಹಾರ ಹಾಕಿದೆ. ಅವರಾಗಿದ್ದವ್ರು ಕರೆದಿದ್ದಕ್ಕೆ ನಾನು ವೆಹಿಕಲ್ ಮೇಲೆ ಹೋದೆ ಅಷ್ಟೇ. ಹೋಗ್ಬಿಟ್ಟು ಅಲ್ಲಿ ನಾವೇನು ದೃಶ್ಯದಲ್ಲಿ ನೋಡ್ತಾ ಇದ್ವಿ ಆ ಥರ CM ಸಾಹೇಬ್ರಿಗೆ ನಾನು ಹಾರ ಹಾಕಿದೆ. ಅವ್ರು ಕರೀಲಿಲ್ಲ ಅಂದಿದ್ರೆ ನಾನು ಹೋಗ್ತಾ ಇರಲಿಲ್ಲ. ಅವರು ಕರೆದಿರಲಿಲ್ಲ ಅಂದರೆ ನಾನು ಅವ್ರ ಹತ್ರಕ್ಕೆ ಹೋಗ್ತಾನೇ ಇರಲಿಲ್ಲ. ನನ್ನ ಪಾಡಿಗೆ ನಾನು ಸೈಡಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ ಅಷ್ಟೇ. ಮುಖ್ಯಮಂತ್ರಿಗಳು ಬಂದ್ರಲ್ಲ, ನೋಡ್ತಿದ್ದೆ. ದೇವರಾಜ್ ಸಾಹೇಬ್ರೆ ಕರೆದಿದ್ದು ಮೇಲಕ್ಕೆ ಬಾ ಅಂತ. ನನಗೆ ಜೀವ ಬೆದರಿಕೆ ಇದೆ, ಹೀಗಾಗಿ ಪ್ರತಿದಿನ ನಾನು ಗನ್ ಇಟ್ಕೊಂಡೇ ಹೊರಗಡೆಗೆ ಬರ್ತೀನಿ. CM ಸಾಬ್ ಮುಂದೆ ಗನ್ ಪ್ರದರ್ಶನ ಮಾಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ವಾಹನದ ಮೇಲೇರಿದಾಗ ಆಕಸ್ಮಿಕವಾಗಿ ಸೊಂಟದಲ್ಲಿದ್ದ ಗನ್ ಕಂಡಿದೆ ಎಲ್ಲರಿಗೂ. ನಾನು ಗನ್ ಶೋ ಮಾಡಿಲ್ಲ ಸರ್ ಅಂತ ರಿಯಾಜ್ ಪೊಲೀಸರ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಜೊತೆಗೆ ಆತನಿಗೇನೋ ಸ್ಪೆಷಲ್ ಪರ್ಮಿಷನ್ ಇತ್ತಂತೆ. ಸಾಮಾನ್ಯವಾಗಿ ಈ ಎಲೆಕ್ಷನ್ ಟೈಮ್ನಲ್ಲಿ ಯಾರ್ಯಾರು ಲೈಸೆನ್ಸ್ ಹೋಲ್ಡರ್ಸ್ ಇರ್ತಾರೆ, ಗನ್ ಲೈಸೆನ್ಸ್ ಹೋಲ್ಡರ್ಸ್, ಅವರ ಗನ್ಗಳನ್ನ ಪೊಲೀಸ್ ಸ್ಟೇಷನ್ಗಳಲ್ಲಿ ಸರೆಂಡರ್ ಮಾಡೋದಕ್ಕೆ ಹೇಳ್ತಾರೆ. ಆದರೆ ಈತ ಸರೆಂಡರ್ ಮಾಡೋದ್ರಿಂದ ವಿನಾಯಿತಿ ಪಡೆದಿದ್ದ. ಆತನಿಗೇನೋ ಜೀವ ಬೆದರಿಕೆ ಇದೆ ಅನ್ನೋ ಕಾರಣಕ್ಕೋಸ್ಕರ, ಹಾಗಾಗಿ ಆತನಿಗೆ ಸ್ಪೆಷಲ್ ಪರ್ಮಿಷನ್ ಕೂಡ ಇತ್ತು. ಆದರೂ ಮುಖ್ಯಮಂತ್ರಿಗಳ ಮುಂದೆ ಹೋಗುವಾಗ ಈ ರೀತಿ ಗನ್ನನ್ನು ಇಟ್ಕೊಂಡು ಹೋಗಿರ್ತಕ್ಕಂಥದ್ದು ಭದ್ರತಾ ವೈಫಲ್ಯ ಅಂತ ಈಗ ವಿರೋಧ ಪಕ್ಷದವರೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. DK ಶಿವಕುಮಾರ್ ಅಂಥದ್ದೆಲ್ಲ ಏನೂ ಆಗಿಲ್ಲ ಅಂತ. ಬಟ್ ಪೊಲೀಸರು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ. ಯಾಕೆಂದರೆ ರೂಲ್ಸ್ ಇರುತ್ತೆ, ನಿಯಮಗಳಿರುತ್ತೆ. ಮುಖ್ಯಮಂತ್ರಿಗಳ ಬಳಿಗೆ, ಪ್ರಧಾನಮಂತ್ರಿಗಳ ಬಳಿಗೆ ಹೋಗಬೇಕಾದ್ರೆ ಯಾವ ಥರ ಹೋಗಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಇದೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಈಗ ಪೊಲೀಸರು, ಸಿದ್ದಾಪುರ ಪೊಲೀಸರು ಆತನ ವಿಚಾರಣೆಯನ್ನು ಈಗಲೂ ಕೂಡ ಮುಂದುವರಿಸಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ಈಗ ದೇವರಾಜ್ ಅವರು ಕ್ಲೀನ್ ಚಿಟ್ ಕೊಟ್ಟರು, DK ಶಿವಕುಮಾರ್ ಅವರು ಕ್ಲೀನ್ ಚಿಟ್ ಕೊಟ್ಟರು, ಆದರೂ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನಿಯಮದ ಪ್ರಕಾರ ಏನು, ಈ ಥರ ಗನ್ ಹಾಕ್ಕೊಂಡು ಮುಖ್ಯಮಂತ್ರಿಗಳ ಬಳಿಗೆ ಹೋಗಿದ್ದು ತಪ್ಪು ಅನ್ನೋದೇ ಆದರೆ ಯಾವ ರೀತಿ ಪೊಲೀಸರು ಕ್ರಮ ತಗೋತಾರೆ ಅಂತ? ಅರವಿಂದ, ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳ್ತಿದ್ರು, ಅಂದರೆ ನಾನು ಗನ್ಮ್ಯಾನ್ಗಳು ಕೂಡ ಗನ್ನನ್ನು ಇಟ್ಕೊಂಡಿರ್ತಾರೆ, ಅದೆಲ್ಲವನ್ನ ತಪ್ಪು ಅಂತ ಹೇಳಕ್ಕೆ ಬರಲ್ಲ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಎಕ್ಸಾಮ್ಷನ್ ಇರುತ್ತೆ. ಈಗ ದೇಶ ಕಾಯೋ ಸೈನಿಕರನ್ನ ಗನ್ ಸರೆಂಡರ್ ಮಾಡಿಬಿಡಿ ಎಲೆಕ್ಷನ್ ಟೈಮು ಅಂತ ಹೇಳಿದ್ರೆ ಅದಾಗಿ ಬರಲ್ಲ. ಅದೇ ರೀತಿ ಸಮಾಜವನ್ನು ಕಾಯ್ತಕ್ಕಂಥ ಪೊಲೀಸರು, ಸರ್ಕಾರಿ ಅಧಿಕಾರಿಗಳು ಗನ್ಗಳನ್ನು, ತಮ್ಮ ವೆಪನ್ಗಳನ್ನು ಹೊಂದಬಹುದು. ಯಾಕಂತ ಹೇಳಿದ್ರೆ ಸಮಾಜವನ್ನು ಕಾಯುವ ದೃಷ್ಟಿಯಿಂದ. ಈ ಪ್ರಕರಣದಲ್ಲಿ ರಿಯಾಜ್ ಅಹಮದ್ ಲೈಸೆನ್ಸ್ ಹೋಲ್ಡ್ರು, ಅಧಿಕೃತವಾಗಿ ಕಾನೂನಿನಿಂದ ಪೊಲೀಸ್ ಇಲಾಖೆಯಿಂದ ಲೈಸೆನ್ಸನ್ನು ಪಡೆದುಕೊಂಡಿದ್ದಾರೆ. ಅದಾದ ಬಳಿಕ ಎಲೆಕ್ಷನ್, ಸಾರ್ವತ್ರಿಕ ಚುನಾವಣೆಗಳಿದ್ದಂತಹ ಸಂದರ್ಭದಲ್ಲಿ ಗನ್ಗಳನ್ನು ಆಯಾಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರೆಂಡರ್ ಮಾಡಬೇಕು. ಅದರಿಂದಲೂ ಕೂಡ ಅರ್ಜಿಯನ್ನು ಸಲ್ಲಿಸಿ ವಿನಾಯಿತಿಯನ್ನು ಪಡ್ಕೊಂಡಿದ್ದಾರೆ. ಅಂದರೆ ಸೂಕ್ತ ಕಾರಣ ಕೊಡಬೇಕು, ನನ್ನ ಜೀವಕ್ಕೆ ಭಯ ಇದೆ, ಹೀಗಾಗಿ ಗನ್ನನ್ನು ಇಟ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಸಂಬಂಧಪಟ್ಟಂತಹ DCP ಅವರ ಬಳಿ ಅರ್ಜಿಯನ್ನು ಸಲ್ಲಿಸಬೇಕು. ಅವರು ಪರಿಶೀಲನೆಯನ್ನು ನಡೆಸಿ, ಹೌದು ಲೈಫ್ ಥ್ರೆಟ್ ಇದೆ, ಈತನಿಗೆ ಗನ್ ಇರಲಿ ಅಂತೇಳಿ ಅವರು ಸಬ್ಮಿಷನನ್ನು ಓಕೆ ಮಾಡಿಕೊಂಡ್ರೆ ಆಗ ಗನ್ನನ್ನು ಆತನೇ ಇಟ್ಕೊಳ್ಳುವಂತೆ ಸೂಚನೆಯನ್ನು ಕೊಡಲಾಗುತ್ತೆ. ಇಲ್ಲೂ ಕೂಡ ರಿಯಾಜ್ ಅಹಮದ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದ್ರಿಂದ ಗನ್ನನ್ನು ಇಟ್ಕೊಳ್ಬಹುದು ಅಂತೇಳಿ ಹಾಗೆ ಬಿಟ್ಟಿದ್ದಾರೆ. ಅವ್ರ ಗನ್ನನ್ನು ಸರೆಂಡರ್ ಮಾಡಿಸ್ಕೊಂಡಿಲ್ಲ. ಆದರೆ ವಿಚಾರ ಏನಂತ ಹೇಳಿದ್ರೆ, ನಿನ್ನೆ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿದ್ದಂತಹ ಸಿದ್ದರಾಮಯ್ಯನವರ ಮುಂದೆ ಇದೇ ರಿಯಾಜ್ ಅಹಮದ್ ಹಾರವನ್ನು ಹಾಕ್ತಂತಹ ಸಂದರ್ಭದಲ್ಲಿ ಅವರ ಸೊಂಟದಲ್ಲಿದ್ದಂತಹ ಗನ್ ಎಲ್ರಿಗೂ ಕಾಣಿಸ್ತು, ಪ್ರದರ್ಶನಕ್ಕೆ ಬಂತು. ಇಲ್ಲಿ ವಿಚಾರ ಏನು ಅಂದರೆ, Z ಮತ್ತು Z+ ಸೆಕ್ಯೂರಿಟಿಯನ್ನು ಹೊಂದಿರುವ ವ್ಯಕ್ತಿಗಳು ಯಾರ್ಯಾರಿದ್ದಾರೋ ಅಂಥವರ ಬಳಿ ಯಾವುದೇ ಈ ರೀತಿಯಾದಂತಹ ಮಾರಕಾಸ್ತ್ರಗಳು ಅಥವಾ ಗನ್ಗಳು, ವೆಪನ್ಗಳು ಯಾವವನ್ನು ಕೂಡ ತೆಗೆದುಕೊಂಡು ಹೋಗುವಂತಿಲ್ಲ. ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯದಲ್ಲಿ Z ಭದ್ರತೆಯನ್ನು ಕೊಡಲಾಗಿದೆ. ಹೀಗಾಗಿ ಯಾರೂ ಕೂಡ ಗನ್ಗಳನ್ನು ಅವರ ಹತ್ತಿರಕ್ಕೆ ತೆಗೆದುಕೊಂಡು ಹೋಗುವಂತಿರಲಿಲ್ಲ. ಮತ್ತು ಆ ರೀತಿ ಆದಂತಹ ಸಂದರ್ಭದಲ್ಲಿ ಅವರ ಭದ್ರತಾ ಸಿಬ್ಬಂದಿಗಳು, ನಿಯೋಜನೆಗೊಂಡಿರ್ತಕ್ಕಂಥ ಪೊಲೀಸರು ಯಾರಿರ್ತಾರೋ ಅವರು ತಪಾಸಣೆಯನ್ನು ಮಾಡಿ ಆ ವ್ಯಕ್ತಿಯ ಬಳಿ ಯಾವುದೇ ವೆಪನ್ ಇಲ್ಲ ಅಂದಂತಹ ಪಕ್ಷದಲ್ಲಿ ಅವರ ಹತ್ತಿರಕ್ಕೆ ಬಿಡಬೇಕು. ತಳ್ಳಾಟ, ನೂಕಾಟ, ಸಾಕಷ್ಟು ಜನ ಸೇರಿದ್ರು, ಅದು ಎಲೆಕ್ಷನ್ ಕ್ಯಾನ್ವಾಸು. ಹೀಗಾಗಿ ಎಲ್ಲೋ ಒಂದು ಕಡೆ ಭದ್ರತಾ ಸಿಬ್ಬಂದಿಗಳು ಕೂಡ ಎಲ್ಲೋ ಮೈ ಮರ್ತ್ರ, ಈತನ ಸೊಂಟದಲ್ಲಿದ್ದಂತಹ ಗನ್ನನ್ನು ನೋಡ್ಲಿಲ್ವಾ, ಮರ್ತ್ರ ಅನ್ನೋ ಒಂದು ಪ್ರಶ್ನೆ ಉದ್ಭವವಾಗ್ತಿದೆ. ಹೀಗಾಗಿ CM ಬಳಿ ಗನ್ನನ್ನು ತೆಗೆದುಕೊಂಡೋದಂತಹ ವ್ಯಕ್ತಿ ಕೂಡ ನಿನ್ನೆ ಪೊಲೀಸರು ಆತನನ್ನು ಕರೆದು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ಮಾಡಿದ್ದಾರೆ. ವಿಚಾರಣೆಯನ್ನು ಮಾಡಿ ಮಧ್ಯರಾತ್ರಿವರೆಗೆ ಆ ಬಳಿಕ ಆತನನ್ನು ಬಿಟ್ಟು ಕಳಿಸಿದ್ದಾರೆ. ಆತ, ನನಗೆ ಇದರ ಬಗ್ಗೆ ಐಡಿಯಾ ಇರಲಿಲ್ಲ ಸರ್, ನಾನು ಗನ್ನನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ನನಗೆ ಏನಿರಲಿಲ್ಲ, ಅಥವಾ ನಾನು
ನಾನು ಗನ್ನನ್ನು ಕೈಗೆ ತೆಗೆದುಕೊಂಡು ಇಟ್ಕೊಂಡಿರಲಿಲ್ಲ, ನನಗೆ ಜೀವ ಭಯ ಇದೆ, ಹೀಗಾಗಿ ಪ್ರತಿದಿನ ಇಟ್ಕೊಂಡಿರ್ತೀನಿ. ನಮ್ಮ ದೇವರಾಜ್ ಅವರು ಮೇಲ್ ಕರೆದ್ರು, ಆರ್ ವಿ ದೇವರಾಜ್ ಅವರು, ಹಾಗಾಗಿ ಮೇಲಕ್ಕೆ ಹೋದೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಯಾವುದಾದ್ರೂ ಭದ್ರತಾ ವೈಫಲ್ಯ ಇದೆಯಾ, ಪೊಲೀಸರ ವೈಫಲ್ಯ ಇದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಿದೆ. ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.